ನಮಸ್ತೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. 1924ರಲ್ಲಿ ಕಿಶೋರ ಚಂದ್ರವಾಣಿ ಎನ್ನುವ ಕಾವ್ಯನಾಮದಡಿ ರಾಷ್ಟ್ರಕವಿ ಕುವೆಂಪು ಅವರು ಈ ಗೀತೆಯನ್ನು ರಚನೆ ಮಾಡ್ತಾರೆ. 2004ರಲ್ಲಿ ಕುವೆಂಪು ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಗೀತೆಯನ್ನ ನಾಡಗೀತೆಯನ್ನಾಗಿ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ. ಮೊದಲಿಗೆ ಈ ಗೀತೆಯ ರಾಗ ಸಂಯೋಜನೆ ಮಾಡೋದು ಮೈಸೂರು ಅನಂತಸ್ವಾಮಿಯವರು. ನಂತರದ ದಿನಗಳಲ್ಲಿ ಸಿ ಅಶ್ವಥ್ ಅವರ ರಾಗ ಸಂಯೋಜನೆ ಹೆಚ್ಚು ಜನಪ್ರಿಯತೆಯನ್ನ ಪಡ್ಕೊಳ್ಳುತ್ತೆ. ಇನ್ನು ಎಸ್.ಆರ್. ಲೀಲಾವತಿ ನೇತೃತ್ವದ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ನಾಡಗೀತೆಗೆ ಸಮಯವನ್ನ ನಿಗದಿ ಮಾಡಲಾಗುತ್ತೆ. 2022ರಲ್ಲಿ ಅನಂತಸ್ವಾಮಿಯವರ ರಾಗ ಸಂಯೋಜನೆಯ ಗೀತೆಗೆ 2 ನಿಮಿಷ 30 ಸೆಕೆಂಡುಗಳನ್ನ ಸಮಯವನ್ನಾಗಿ ನಿಗದಿ ಮಾಡಲಾಗುತ್ತೆ. ಅಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಇದಕ್ಕೆ ಅನುಮೋದನೆಯನ್ನ ಒಪ್ಪಿಗೆಯನ್ನ ನೀಡುತ್ತಾರೆ. ಒಟ್ಟು 44 ಸಾಲುಗಳಿರುವ ನಾಡಗೀತೆಯಲ್ಲಿ 21 ಸಾಲುಗಳನ್ನ ಹೊರಗಿಡಲಾಗಿದೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂದ್ರೆ ಭಾರತ ಮಾತೆಯ ಪುತ್ರಿಯಾದ ಕರ್ನಾಟಕ ಮಾತೆಗೆ ಜಯವಾಗಲಿ ಅಂತ. ಮತ್ತೆ ಸಿಗೋಣ. ಧನ್ಯವಾದಗಳು.